ಜೈ ಹಿಂದ್ ಸ್ನೇಹಿತರೆ, VAO ಪರೀಕ್ಷೆ ಬರೆಯುವವರಿಗಾಗಿ ಒಂದು ರಾಮಬಾಣದಂಥ ಸೆಷನ್ ತಗೊಂಡು ಬಂದಿದ್ವಿ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ VAO ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ನ ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ಗಳನ್ನು ಒಳಗೊಂಡಿರುವಂತಹ ಪ್ರಮುಖ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಬಂದಿದ್ವಿ. 100 ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದು, ಸೊ ಈ ಒಂದು ಮಾಡೆಲ್ ಪೇಪರ್ ನಿಮಗೆ ಖಂಡಿತವಾಗಿ VAO ಪರೀಕ್ಷೆಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಇರ್ತಿದೆ ನೋಡಿ, ಜನರಲ್ ಕನ್ನಡ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ VAO ಪರೀಕ್ಷೆನ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಜನರಲ್ ಕನ್ನಡಕ್ಕೆ 35 ಅಂಕ, ಜನರಲ್ ಇಂಗ್ಲೀಷ್ಗೆ 35 ಅಂಕ, 35 ಕ್ವಶನ್ ಮತ್ತು ಕಂಪ್ಯೂಟರ್ಗೆ 30 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಜನರಲ್ ಕನ್ನಡ ಪ್ರಶ್ನೆಗಳನ್ನು ಮೊದಲು ನೋಡೋಣ. ಹಿತ್ತಾಳೆ ಕಿವಿ ನೋಡಿ, ಈ ಕೆಳಗಿನ ಕೆಲವು ಕನ್ನಡದ ನುಡಿಗಟ್ಟುಗಳು 1 ರಿಂದ 9ರವರೆಗಿನ ನುಡಿಗಟ್ಟುಗಳು, ಅವುಗಳ ಮುಂದೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಸೊ ಮೊದಲ ಪ್ರಶ್ನೆ, ಹಿತ್ತಾಳೆ ಕಿವಿ ಸಾಮಾನ್ಯವಾಗಿ ಹಳ್ಳಿಗರು, ಗ್ರಾಮೀಣ ಭಾಗದಲ್ಲಿ ತುಂಬಾ ಬಳಕೆ ಆಗುವಂತಹ ಒಂದು ನುಡಿಗಟ್ಟಿದು ಹಿತ್ತಾಳೆ ಕಿವಿ ಅಂತೇಳಿ. ಇದರ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ 3, ಚಾಡಿ ಮಾತು ಕೇಳುವ ಸ್ವಭಾವ. ಯಾರಾದ್ರೂ ಹೇಳಿಕೊಟ್ಟಿದ್ದನ್ನ ಕೇಳುವಂತ ಸ್ವಭಾವದವರಿಗೆ ಹಿತ್ತಾಳೆ ಕಿವಿ ಅಂತಾರೆ. ಆಪ್ಷನ್ 3 ಸರಿಯಾದ ಉತ್ತರ. ಹೊಟ್ಟೆಗೆ ಹಾಕಿಕೋ, ಹೊಟ್ಟೆಗೆ ಹಾಕೋ ಅಂತ ಹೇಳ್ತೀವಲ್ಲ, ಸರಿಯಾದ ಉತ್ತರ ಕ್ಷಮಿಸು ಅಂತೇಳಿ. ಹೊಟ್ಟೆಗೆ ಹಾಕಿಕೋ ಅಂದ್ರೆ ಅದರ ಅರ್ಥ ಕ್ಷಮಿಸು ಅಂತ. ಎದೆ ತಟ್ಟಿ ಹೇಳು, ಎದೆ ತಟ್ಟಿ ಹೇಳು ಅಂತ ಹೇಳ್ತೀವಲ್ಲ, ರೈಟ್ ಆನ್ಸರ್ ಇಸ್ 1, ಜಂಬದಿಂದ ಹೇಳು, ಗರ್ವದಿಂದ ಹೇಳು, ಹೆಮ್ಮೆಯಿಂದ ಹೇಳು. ಎದೆ ತಟ್ಟಿ ಹೇಳು ನೀನು ಕನ್ನಡಿಗ ಎಂದು, ಈ ರೀತಿಯಲ್ಲಿ ಹೇಳ್ತೀವಲ್ಲ, ಎದೆ ತಟ್ಟಿ ಹೇಳು ಅಂದ್ರೆ ಜಂಬದಿಂದ ಹೇಳು ಅಂತ. ತಿರುಕನ ಕನಸು, ತಿರುಕನ ಕನಸು ನುಡಿಗಟ್ಟಿನ ಅರ್ಥ ಏನು ಕೇಳಿದ್ರೆ ಆಪ್ಷನ್ 2, ನನಸಾಗದ ಕನಸು ಅಥವಾ ನನಸಾಗದ ಇಚ್ಛೆ. ಗಗನ ಕುಸುಮ, ಗಗನ ಕುಸುಮ ಅಂದ್ರೆ ಸರಿ ಉತ್ತರ ಆಪ್ಷನ್ 1, ಕೈಗೆ ಎಟುಕದ್ದು ಅಂದ್ರೆ ಆಕಾಶದಲ್ಲಿರುವ ಹೂವು ಅನ್ನುವಂಥ ಅರ್ಥ, ಅಂದ್ರೆ ಕೈಗೆ ಎಟುಕದಿಲ್ಲ ಅದು ಅಂತ. ಅಧಿಕ ಪ್ರಸಂಗ ಮಾಡು, ಅಧಿಕ ಪ್ರಸಂಗ ಮಾಡು ಅನ್ನೋದಕ್ಕೆ ಆಪ್ಷನ್ 2, ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗವಹಿಸು ಅಥವಾ ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಮೂಗು ತೋರಿಸೋದು, ಅಧಿಕ ಪ್ರಸಂಗ ಮಾಡು ಅಂತ ಹೇಳ್ತೀವಲ್ಲ ಅದು. ಮೈ ಬಗ್ಗಿಸು, ಸರಿಯಾದ ಉತ್ತರ ಆಪ್ಷನ್ 3, ಶ್ರಮ ಪಡು. ಮೈ ಬಗ್ಗಿಸು ಅಂದ್ರೆ ಶ್ರಮ ಪಡೋದು. ಕಿವಿ ನೆಟ್ಟಗಾಗು, ಕಿವಿ ನೆಟ್ಟಗಾಗು ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 4, ಕುತೂಹಲ ಹೆಚ್ಚಾಗು. ಯಾವುದಾದ್ರೂ ವಿಷಯದ ಬಗ್ಗೆ ಹೇಳ್ತಾ ಇದ್ರೆ ಅದೇ ಕಡೆ ಗಮನ ಹೋಗುತ್ತಲ್ಲ, ಕಿವಿಯನ್ನ ಅದೇ ಕಡೆ ನಾವು ಹೆಚ್ಚಾಗಿ ಕೇಳಿಸ್ಕೊಳ್ತೀವಲ್ಲ, ಕುತೂಹಲ ಹೆಚ್ಚಾಗೋದು. ಸೊ ಆಪ್ಷನ್ 4 ರೈಟ್ ಆನ್ಸರ್. ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ, ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಜಿಪುಣ ಅಂತೇಳಿ, ಅತೀವ ಜಿಪುಣ. ಪಶ್ಚಿಮಕ್ಕೆ ಕನ್ನಡದಲ್ಲಿ ಏನು? ಇದಿಷ್ಟು ನುಡಿಗಟ್ಟಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಪ್ರಾರಂಭದ 9 ಪ್ರಶ್ನೆಗಳು. ಇನ್ನು ಪಶ್ಚಿಮಕ್ಕೆ ಕನ್ನಡದಲ್ಲಿ ಏನಂತಾರೆ? ಮೂಡಣ, ಪಡುವಣ, ತೆಂಕಣ, ಬಡಗಣ ಅನ್ನುವಂತಹ ಒಂದು ಕನ್ನಡದ ಪದಗಳು, ಮೂಲ ಕನ್ನಡದ ಪದಗಳಿದಾವೆ. ಸೊ ಪಶ್ಚಿಮಕ್ಕೆ ಏನಂತೀವಿ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 2, ಪಡುವಣ. ಮೂಡಣ ಅಂದ್ರೆ ಪೂರ್ವ, ತೆಂಕಣ ಅಂದ್ರೆ ಉತ್ತರ, ಬಡಗಣ ಅಂದ್ರೆ ದಕ್ಷಿಣ. ಸದಭಿರುಚಿ ಪದವನ್ನು ಬಿಡಿಸಿ ಬರೆದಾಗ ಈ ರೀತಿ ಆಗುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಸತ್ ಪ್ಲಸ್ ಅಭಿರುಚಿ, ಸತ್ ಪ್ಲಸ್ ಅಭಿರುಚಿ, ಸದಭಿರುಚಿ. ಗುಲಾಬಿ ಯಾವ ಭಾಷೆಯ ಪದ? ಕೆಲವೊಂದು ಪದಗಳು ಕನ್ನಡಕ್ಕೆ ಬೇರೆ ಭಾಷೆಯಿಂದ ಆಸ್ ಇಟ್ ಈಸ್ ಬಂದಿದ್ದಾವೆ ಮತ್ತು ಅದು ನಾವು ಅದೇ ರೀತಿ ಯೂಸ್ ಮಾಡ್ತಿದ್ವಿ. ಹಾಗಾದ್ರೆ ಗುಲಾಬಿ ಎನ್ನುವಂಥ ಪದ ಯಾವ ಭಾಷೆಯಿಂದ ಬಂದಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಉರ್ದು ಭಾಷೆಯಿಂದ ಬಂದಿದೆ. ಸ್ನೇಹಿತರೆ ನೋಡಿ, ನಮ್ಮ ದೇಶವನ್ನ ಪೋರ್ಚುಗೀಸರು, ಮುಸ್ಲಿಮರು, ಇಂಗ್ಲಿಷರು, ಬೇರೆ ಬೇರೆ ಡಚ್ಚರು, ಫ್ರೆಂಚರು, ಈ ರೀತಿಯ ಹಿಂದೂಸ್ತಾನಿ ಭಾಷೆಯ ಜನರು ಎಲ್ಲ ಆಳ್ವಿಕೆ ಮಾಡಿದ್ದಾರೆ ಮತ್ತು ಅವರ ಪ್ರಭಾವಕ್ಕೆ ನಮ್ಮ ಭಾಷೆ ಕೂಡ ಒಳಗಾಗಿದೆ. ಆ ಸಂದರ್ಭದಲ್ಲಿ ಆ ಪದಗಳನ್ನ, ಆ ಭಾಷೆಯ ಪದಗಳನ್ನ ಆಸ್ ಇಟ್ ಈಸ್ ಕನ್ನಡದಲ್ಲಿ ಬಳಸ್ತಿದೀವಿ. ಉದಾಹರಣೆ, ಕನ್ನಡದಲ್ಲಿ ಬಸ್, ಕಾರು ಎಲ್ಲ ಬಳಸ್ತೀವಲ್ಲ, ತುಂಬಾ ಇಂಗ್ಲಿಷ್ ಪದಗಳನ್ನ ಕೂಡ ಬಳಸ್ತೀವಿ. ಸೊ ಗುಲಾಬಿ ಎನ್ನುವ ಪದ ಉರ್ದು ಭಾಷೆಯಿಂದ ಬಂದಿರುವಂಥದ್ದು. 13 ರಿಂದ 17ರವರೆಗಿನ ಪ್ರಶ್ನೆಗಳು PQRS ಮಾದರಿಯ ಪ್ರಶ್ನೆಗಳು. ಇಲ್ಲಿ 4 ವಾಕ್ಯಗಳನ್ನು ಕೊಡಲಾಗಿದೆ. ವಾಕ್ಯಗಳು ಸ್ಥಾನಪಲಟವಾಗಿದೆ, ಜಂಬಲ್ಡ್ ಆಗಿದೆ. ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಅಂತ ಹೇಳ್ತಾರೆ. 13ನೇ ಪ್ರಶ್ನೆ, ಇದು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೀತಾರೆ. ಕ್ರಿಸ್ತಶಕ 700ರ ಬಾದಾಮಿ ಶಾಸನದ 3 ಪದ್ಯಗಳಲ್ಲಿ ಪ್ರಥಮ ದರ್ಶನ ಆಗುತ್ತೆ. ನಾಗವರ್ಮನ ತನ್ನ ಕೃತಿಯಲ್ಲಿ
ಉಲ್ಲೇಖಿಸಿರುವ 7 ತ್ರಿಪದಿಗೆ ಮೂಲವಾಗಿರಬೇಕು. ತ್ರಿಪದಿ ನಮಗೆ ಉಪಲಬ್ಧವಾದ ಅತ್ಯಂತ ಪ್ರಾಚೀನ ಛಂದೋರೂಪ. ಸೊ ಇದನ್ನು ಅರ್ಥಪೂರ್ಣವಾಗಿ ಜೋಡಿಸಿದಾಗ ಏನಾಗುತ್ತೆ ಕೇಳಿದ್ರೆ ಸರಿ ಉತ್ತರ ಆಪ್ಷನ್ 1 SQPR ಆಗುತ್ತೆ. ನೋಡಿ, ಫಸ್ಟಿಗೆ ಇದು ಬರುತ್ತೆ, ನಂತರ Q ಬರುತ್ತೆ, ನಂತರ P ಬರುತ್ತೆ ಮತ್ತು ಕೊನೆಯಲ್ಲಿ R ಬರುತ್ತೆ. ಒಮ್ಮೆ ನೋಡಿ, ತ್ರಿಪದಿ ನಮಗೆ ಉಪಲಬ್ಧವಾದ ಅತ್ಯಂತ ಪ್ರಾಚೀನ ಛಂದೋರೂಪ. ಕ್ರಿಸ್ತಶಕ 700ರ ಬಾದಾಮಿ ಶಾಸನದ 3 ಪದ್ಯಗಳಲ್ಲಿ ಪ್ರಥಮ ದರ್ಶನವಾಗುತ್ತೆ. ಇದು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೀತಾರೆ. ನಾಗವರ್ಮನು ತನ್ನ ಕೃತಿಯಲ್ಲಿ ಉಲ್ಲೇಖಿಸುವ 7 ತ್ರಿಪದಿಗೆ ಮೂಲವಾಗಿರಬೇಕು. ಸೊ ಈ ರೀತಿ ಜೋಡಿಸಬೇಕು. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಮನುಷ್ಯನು ಮಾತ್ರ ಮಾತನಾಡುವ ಕಲೆ ಬಲ್ಲವನಾಗಿದ್ದಾನೆ. ಈ ಜೀವಜಾಲದಲ್ಲಿ ಕೆಲವೇ ಜೀವಿಗಳು ಮಾತ್ರ ಧ್ವನಿ ಉತ್ಪಾದಿಸುವ ಜೀವಿಗಳಾಗಿವೆ. ಅವುಗಳಲ್ಲಿ ಮನುಷ್ಯನ ಮಾತಿಗೆ ಪೂರಕವಾಗಿ ನಗುವೆಂಬ ಅನುಭವದ ಆಭರಣವನ್ನು ದೈವನಿತ್ತ ಕೊಡುಗೆ. ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿವೆ ಎಂಬ ತರ್ಕವಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 4 SQPR. ನೋಡಿ, 1 2 3 4. ನೋಡಿ, ಮೊದಲಿಗೆ ಏನಾಗುತ್ತೆ, ಪ್ರಪಂಚದಲ್ಲಿ 84 ಲಕ್ಷ ಜೀವಿರಾಶಿಗಳು ಎಂಬ ತರ್ಕ ಇದೆ. ಈ ಜೀವಜಾಲದಲ್ಲಿ ಕೆಲವು ಜೀವಿಗಳು ಮಾತ್ರ ಧ್ವನಿ ಉತ್ಪಾದಿಸುವುಗಳಾಗಿವೆ. ಅವುಗಳಲ್ಲಿ ಮನುಷ್ಯನು ಮಾತ್ರ ಮಾತನಾಡುವ ಕಲೆ ಬಲ್ಲವನಾಗಿದ್ದಾನೆ. ಮನುಷ್ಯನ ಮಾತಿಗೆ ಪೂರಕವಾಗಿ ನಗುವೆಂಬ ಅನುಭವದ ಆಭರಣವನ್ನು ದೇವನಿತ್ತ ಕೊಡುಗೆ. 15ನೇ ಪ್ರಶ್ನೆ. ಚಂಪುವಿನಲ್ಲಿ ಮೊದಲ ಉಲ್ಲೇಖ 2ನೇ ನಾಗವರ್ಮನ ಗ್ರಂಥದಲ್ಲಿ ಬಂದಿದೆ. ಆದರೆ ಅವನ್ನು ಚಂಪುವೆಂದು ಕರೆದವರು ವಿರಳ. ಅವನ ಸಮಕಾಲೀನದ ಉದಯಾದಿತ್ಯನ ಗ್ರಂಥದಲ್ಲಿಯೂ ಬಂದಿದೆ. ಕನ್ನಡ ಕವಿಗಳಲ್ಲಿ ಕೆಲವರು ಮೊದಲಿನಿಂದಲೇ ಚಂಪುಗಳನ್ನು ಬರೆದಿದ್ದಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 3 SQPR. SQPR. ನೋಡಿ, ಕನ್ನಡ ಕವಿಗಳಲ್ಲಿ ಕೆಲವರು ಮೊದಲಿನಿಂದಲೇ ಚಂಪುಗಳನ್ನು ಬರೆದಿದ್ದಾರೆ. ಆದರೆ ಅವನ್ನು ಚಂಪುವೆಂದು ಕರೆದವರು ವಿರಳ. ಚಂಪುವಿನ ಮೊದಲ ಉಲ್ಲೇಖ 2ನೇ ನಾಗವರ್ಮನ ಗ್ರಂಥದಲ್ಲಿ ಬಂದಿದೆ. ಅವನ ಸಮಕಾಲೀನದ ಉದಯಾದಿತ್ಯನ ಗ್ರಂಥದಲ್ಲಿಯೂ ಬಂದಿದೆ. ಈ ರೀತಿ ಜೋಡಿಸಬೇಕು. 16ನೇ ಪ್ರಶ್ನೆ. ನೇರವಾಗಿ ಉತ್ತರವನ್ನೇ ನೋಡೋಣ. ಆಪ್ಷನ್ 4 SQPR. SQPR. ವಿಜಯನಗರ ಸಾಮ್ರಾಜ್ಯ ಸಂಗಮ ಪುತ್ರರಾದ ಹಕ್ಕಬುಕ್ಕರಿಂದ ಸ್ಥಾಪಿತವಾಯಿತು. ಇವರು ಸ್ವತಂತ್ರವಾದ ರಾಜ್ಯವನ್ನು ಸ್ಥಾಪನೆ ಮಾಡಿ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದರು. ಹರಿಹರನು ರಾಜನಾಗಿ ತನ್ನ ಸಹೋದರರ ನೆರವನ್ನು ಪಡೆದನು. ರಾಜ್ಯವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ಒಬ್ಬೊಬ್ಬರನ್ನು ಒಂದೊಂದು ಭಾಗಕ್ಕೆ ಅಧಿಕಾರಿಯಾಗಿ ನೇಮಿಸಿದರು. ಪಾಟಲಿಪುತ್ರದ ಮಹಾರಾಜ ಸರ್ವಾರ್ಥ ಸಿದ್ಧಿಯ ಬಗ್ಗೆ ಇರುವಂತಹ ಸ್ಟೇಟ್ಮೆಂಟ್ಗಳು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 RPSQ. 17ಕ್ಕೆ RPSQ. 1 2 3 4. ಪಾಟಲಿಪುತ್ರದ ಮಹಾರಾಜ ಸರ್ವಾರ್ಥ ಸಿದ್ಧಿ. ಈತನಿಗೆ ಮುರಾದೇವಿ ಎಂಬುವಳಲ್ಲಿ ಹುಟ್ಟಿದ ಮಗ ಮೌರ್ಯ. ಈ ಮೌರ್ಯನಿಗೆ ಚಂದ್ರಗುಪ್ತಾದಿ 100 ಜನ ಅಸಹಾಯ ಶೂರ ಗಂಡು ಮಕ್ಕಳು. ಇವರೇ ಮೌರ್ಯರು. ಸರ್ವಾರ್ಥ ಸಿದ್ಧಿಯ ಪಟ್ಟಮಹಿಷಿ ಸುನಂದ ದೇವಿಯಲ್ಲಿ 9 ಗಂಡು ಮಕ್ಕಳು. ಇವರೇ ನವನಂದನರು. ಮೌರ್ಯರು ಮುಂದೆ ತಮಗೆ ಕಂಟಕಪ್ರಾಯರಾದರೆಂಬ ಭಾವನೆಯಿಂದ ನವನಂದರನ್ನ ಮೌರ್ಯರನ್ನು ನೆಲಮಾಳಿಗೆಯಲ್ಲಿ ಕೊಲ್ಲಲೆಳಿಸಿದರು. ಮೌರ್ಯ ಮತ್ತು ಅವರ ಮಕ್ಕಳ ಒಪ್ಪಂದದಿಂದ ಚಂದ್ರಗುಪ್ತನೊಬ್ಬ ಮಾತ್ರ ಉಳಿಸಿ ಬದುಕುಳಿದ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಪದಗಳಿಗೆ 18ರಿಂದ 27ರವರೆಗಿನ ಪದಗಳಿಗೆ ಅಪೋಸಿಟ್ ವರ್ಡ್ಸ್ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ. ಅಸಲು ಈಸಿ ಇದೆ. ನಕಲು, ಮುಂಚು ಸ್ವಲ್ಪ ಡಿಫ್ರೆಂಟ್ ಇದೆ. ಮುಂಚು, ಹಿಂಚು. ಕಲಿ, ಕಲಿ ಪದ ವಿರುದ್ಧ ಪದ ಹೇಡಿ. ಆಪ್ಷನ್ 4. ಇರುಳು ಈಸಿ ಇದೆ. ಇದು ಇರುಳು. ಹಗಲು. ಅಂತಿಕ, ಅಂತಿಕ ಪದದ ವಿರುದ್ಧ ಪದ ನೋಡಿ ದೂರ. ಭೂಯಿಷ್ಠ. ಆಪ್ಷನ್ 4. ಭೂಯಿಷ್ಠ ಪದದ ವಿರುದ್ಧ ಪದ ಕನಿಷ್ಠ. ಸೊಲಪು, ಸೊಲಪು ಪದದ ವಿರುದ್ಧ ಪದ ಆಪ್ಷನ್ 4 ಗಂಭೀರ. ಉದಕ, ಉದಕ ಪದದ ವಿರುದ್ಧ ಪದ ಆಪ್ಷನ್ 4 ಅಗ್ನಿ. ಉದಕ ಅಂದ್ರೆ ನೀರು. ತಿರೆ,
ತಿರೆಯೊತ್ತಿ ಅನ್ನುವಂಥ ಪದ ಬರುತ್ತೆ ನೋಡಿ ಕನ್ನಡದಲ್ಲಿ. ಸೊ ತಿರೆ ಅಂದರೆ ಆಪ್ಷನ್ 4 ಆಕಾಶ. ಉಕ್ತ, ಉಕ್ತಕ್ಕೆ ವಿರುದ್ಧ ಪದ ಆಪ್ಷನ್ 2 ಅನುಕ್ತ. ಉಕ್ತಕ್ಕೆ ಅನುಕ್ತ. ಸೊ ಪ್ರಶ್ನೆ ಸಂಖ್ಯೆ 28ರಿಂದ 31ರವರೆಗಿನ ಪ್ರಶ್ನೆಗಳು ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತಾರೆ. ಸೊ 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕುದುರೆ, ನಾಯಿ, ಸಿಂಹ, ಹಾವು. ಗುಂಪಿಗೆ ಸೇರಿದ ಪದ ಯಾವುದು ಕೇಳಿದ್ರೆ ಆಪ್ಷನ್ 4 ಹಾವು. ಯಾಕಂದ್ರೆ ಇದೊಂದು ಸರೀಸೃಪ, ಉಳಿದವೆಲ್ಲವೂ ಕೂಡ ಪ್ರಾಣಿಗಳು. ಆನೆ, ಕುದುರೆ, ರಥ, ಒಂಟೆ. ಇದರಲ್ಲಿ ರಥ ಆಪ್ಷನ್ 3, ಯಾಕಂದ್ರೆ ನಿರ್ಜೀವ ವಸ್ತು ರಥ ಅನ್ನೋದು. ಕಾರು, ಲಾರಿ, ಬಸ್ಸು, ಸೈಕಲ್. ಸರಿಯಾದ ಉತ್ತರ ಆಪ್ಷನ್ 4 ಸೈಕಲ್. ಉಳಿದವೆಲ್ಲವೂ ಕೂಡ ಇಂಧನದಿಂದ ಓಡುವಂಥವು, ಇದು ಇಂಧನದಿಂದ ಓಡೋದಿಲ್ಲ. ಭುವಿ, ಇಳೆ, ಆಗಸ, ಭೂಮಿ. ಭುವಿ, ಇಳೆ, ಆಗಸ, ಭೂಮಿ. ಇದರಲ್ಲಿ ಆಗಸ ಅಲ್ಲ, ಯಾಕಂದ್ರೆ ಭುವಿ, ಇಳೆ, ಭೂಮಿ ಅಂದ್ರೆ ಎಲ್ಲವೂ ಕೂಡ ಭೂಮಿಗೆ ಇರುವಂತಹ ಬೇರೆ ಬೇರೆ ಹೆಸರುಗಳು. 32ರಿಂದ 40ರವರೆಗಿನ ಪ್ರಶ್ನೆಗಳು ಗೆರೆ ಹಾಕಿದ ಭಾಗ, ಸೂಚಿಸಿದ ಭಾಗ ತಪ್ಪಾಗಿದ್ರೆ ಮುಂದೆ ಕೊಡಲಾದ 3 ಪರ್ಯಾಯ ರೂಪಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ, ತಪ್ಪಿಲ್ಲದಿದ್ರೆ ತಪ್ಪಿಲ್ಲ ಅಂತ ಹೇಳಿ. ಸಭೆ ಹರ್ಷೋದ್ಗಾರದಿಂದ ಮುಗಿಯಿತು. ಇದರಲ್ಲಿ ತಪ್ಪಾಗಿದೆಯಾ ತಪ್ಪಾಗಿಲ್ವಾ? ತಪ್ಪಾಗಿದೆ. ಯಾವುದು ತಪ್ಪಾಗಿದೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 1 ಹರ್ಷೋದ್ಗಾರ ತಪ್ಪಾಗಿದೆ. ಇಲ್ಲೇನಾಗಬೇಕಿತ್ತು ಕೇಳಿದ್ರೆ ದೀರ್ಘ ಸ್ವರ ಬರಬೇಕಿತ್ತು. ಅವರು ದೃಢೀಕರಣ ಕೇಳಿದರು. ದೃಢೀಕರಣ ನೋಡಿ ಏನಾಗಿದೆ. 33ನೇ ಪ್ರಶ್ನೆ ದೃಢೀಕರಣ ನೋಡಿ ಆಪ್ಷನ್ 2 ದೃಢೀಕರಣ ಆಗ್ಬೇಕದು. ಸೊ ಇದು ತಪ್ಪಾಗಿದೆ. ಕೋಟ್ಯಂತರ ರೂಪಾಯಿ ಹಗರಣವನ್ನ ಬಯಲಿಗೆಳಿದರು. ಸರಿಯಾದ ಆಪ್ಷನ್ 4. ಇದು ತಪ್ಪಿಲ್ಲ ನೋಡಿ. ಕೋಟ್ಯಾಂತರ ಅಂತ ತುಂಬಾ ಸರಿ ಬರಿತೀವಿ, ಆಕ್ಚುಲಿ ಅದು ತಪ್ಪು. ಕೋಟ್ಯಂತರನೇ ಕರೆಕ್ಟ್. ಕೋಟ್ಯಂತರನೇ ಕರೆಕ್ಟ್. ಸಾಲ ಬಾಧೆಯಿಂದ ನರಳಿದರು. ಸರಿ ಉತ್ತರ ಆಪ್ಷನ್ 2 ಸಾಲ ಬಾಧೆ ಆಗ್ಬೇಕು. ಬಾಧೆ ಆಗ್ಬೇಕು, ತಪ್ಪಾಗಿತ್ತು. ಜನರಲ್ ಇಂಗ್ಲಿಷ್ 35 ಕನ್ನಡದ ಪ್ರಶ್ನೆಗಳನ್ನು ನೋಡಿದ್ವಿ. ಈಗ ಜನರಲ್ ಇಂಗ್ಲಿಷ್ ಅನ್ನು ನೋಡೋಣ. ಜನರಲ್ ಇಂಗ್ಲಿಷ್ನ 36ರಿಂದ 36 ಮತ್ತು 37 ಪ್ರಶ್ನೆಗಳು ಆರ್ ಬೇಸ್ಡ್ ಆನ್ ಪ್ರನೌನ್. ಪ್ರನೌನ್ ಅಂದ್ರೆ ಏನು? ಪ್ರನೌನ್ ಇಸ್ ದ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ನಾಮಪದ ಬದಲಿಗೆ ಬಳಸುವಂತ ಪದಗಳು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟಬಲ್ ಪ್ರನೌನ್. ಸರಿಯಾದ ಪ್ರನೌನ್ ನ ತುಂಬಿರಿ ಅಂತ. ದ ರೂಫ್ ಡ್ಯಾಶ್ ಫೆಲ್ ಡೌನ್ ಆನ್ ದ ಗ್ರೌಂಡ್. ಸರಿಯಾದ ಉತ್ತರ ಆಪ್ಷನ್ 2 ಇಟ್ ಸೆಲ್ಫ್. ಅದರಷ್ಟಕ್ಕದು. ದ ರೂಫ್ ಇಟ್ ಸೆಲ್ಫ್ ಫೆಲ್ ಆನ್ ದ ಗ್ರೌಂಡ್. ಮನೆಯ ಚಾವಣಿ ಏನಿದೆ ಇದ್ದಕ್ಕಿದ್ದಂತೆ ಬಿತ್ತು ಅಂತ. ಫೈಂಡ್ ದ ಕೈಂಡ್ ಆಫ್ ಪ್ರನೌನ್ ಆಫ್ ದ ವರ್ಡ್ ಅಂಡರ್ಲೈನ್ಡ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್. ಯು ಶುಡಂಟ್ ಬ್ಲೇಮ್ ಯುವರ್ ಸೆಲ್ಫ್ ಫಾರ್ ಇಟ್. ಯುವರ್ ಸೆಲ್ಫ್ ನಿನ್ನಷ್ಟಕ್ಕೆ. ಇದು ಯಾವ ರೀತಿಯ ಪ್ರನೌನ್ ವಿಧದಲ್ಲಿ ಬರುತ್ತೆ? ಸರಿ ಉತ್ತರ ಆಪ್ಷನ್ 2 ರಿಫ್ಲೆಕ್ಟಿವ್ ಪ್ರನೌನ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 36, 38 ಮತ್ತು 39ನೇ ಪ್ರಶ್ನೆಗಳು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ವರ್ಬ್. ಸರಿಯಾದ ಕ್ರಿಯಾಪದವನ್ನು ತುಂಬಿರಿ. ಎಕ್ಸೆಸ್ ಆಫ್ ಪಾಪ್ಯುಲೇಷನ್ ಡ್ಯಾಶ್ ಒನ್ ಆಫ್ ದ ಕಾಸಸ್ ಆಫ್ ಕರಪ್ಷನ್ ಇನ್ ಇಂಡಿಯಾ. 38ಕ್ಕೆ ಸರಿ ಉತ್ತರ ಆಪ್ಷನ್ 3 ಈಸ್. ಎಕ್ಸೆಸ್ ಆಫ್ ಪಾಪ್ಯುಲೇಷನ್ ಈಸ್ ಒನ್ ಆಫ್ ದ ಕಾಸಸ್. ಡಿಡ್ ಎ ಸೈಕ್ಲಿಸ್ಟ್ ಡ್ಯಾಶ್ ಹಿಮ್ ಡೌನ್? ರೈಟ್ ಆನ್ಸರ್ ಇಸ್ ಆಪ್ಷನ್ 2 knock him down. Find the kind of the noun for the word underlined in the following sentence. There is a little hope of his promotion. Hope annodenu? Right answer is option 2 abstract noun. Fill in the blanks with the correct collective noun. A dash of ship is sailing in the sea. ಅಂದ್ರೆ ಹಡಗುಗಳ ಗುಂಪುಗೆ ಏನು ಹೇಳ್ತೀವಿ? ರೈಟ್ ಆನ್ಸರ್ ಫ್ಲೀಟ್. ಅ ಫ್ಲೀಟ್ ಆಫ್ ಶಿಪ್ಸ್. ಕೊಹಿನೂರ್ ಈಸ್ ಮೋಸ್ಟ್ ಪ್ರಿಷಿಯಸ್ ಡೈಮಂಡ್ ಇನ್ ಡ್ಯಾಶ್ ವರ್ಡ್. ಸರಿಯಾದ ಉತ್ತರ 2 ಡ್ಯಾಶ್ ಇದೆ ಇಲ್ಲಿ. ಕೊಹಿನೂರ್ ಈಸ್ ಡ್ಯಾಶ್ ದ ಮೋಸ್ಟ್. ಅಂದ್ರೆ ಮೋಸ್ಟ್ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರುತ್ತೆ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ಸಾಮಾನ್ಯವಾಗಿ ಏನು ಯೂಸ್ ಮಾಡ್ತೀವಿ ಕೇಳಿದ್ರೆ ದ ಯೂಸ್ ಮಾಡ್ತೀವಿ. ಪ್ರಿಷಿಯಸ್ ಡೈಮಂಡ್ ಇನ್ ದ ವರ್ಡ್. He gave me dash box was full of flowers. Right answer is option 2 dada.
He gave me the box. The box was full flower. 43 Fill in the blanks with proper conjunctions for question 44 and 45. Conjunction ಸರಿಯಾಗಿ ತುಂಬಿ 44 45. You will get the reward dash you deserve it. Right answer is option 4. You will get the award if you deserve it. ನಿನಗೆ ಅರ್ಹತೆ ಇದ್ರೆ ನಿನಗೆ ಅವಾರ್ಡ್ ಸಿಗುತ್ತೆ ಅಂತ. Walk fast dash you should miss the flight. Walk fast ಜೋರಾಗಿ ನಡಿ ಇಲ್ಲದೆ ಇದ್ರೆ ನಿನಗೆ ಏನಾಗುತ್ತೆ ಫ್ಲೈಟ್ ಮಿಸ್ ಆಗುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಲೆಸ್ಟ್. Select the correct preposition for the questions 46 and 47. We have lodged the complaint dash the use of loudspeakers in our locality. Right answer is option 3 against. We have lodged the complaint against the use of loudspeakers in our locality. He is greedy dash wealth. ಸರಿ ಉತ್ತರ ಆಪ್ಷನ್ 3. He is greedy for wealth. ಆತ ಸಂಪತ್ತಿನ ಬಗ್ಗೆ ತುಂಬಾ ಉತ್ಸುಕನಾಗಿದ್ದಾನೆ ಅಂತ. Question 40 and 48 and 49 are based on adverb. ಇದು adverb ಗೆ ಸಂಬಂಧಪಟ್ಟಿದ್ದು, ಕ್ರಿಯಾ ವಿಶೇಷಣಕ್ಕೆ ಸಂಬಂಧಪಟ್ಟಿದ್ದು. ನೋಟ್ ಮಾಡ್ಕೊಳ್ಳಿ. Identify adverb in the following sentence. He didn't find it anywhere. Right answer is option 4 anywhere. Find ಅನ್ನೋದು ವರ್ಬ್. ಈ ವರ್ಬಿಗೆ ಸಂಬಂಧಪಟ್ಟಂತಹ ಕ್ರಿಯಾ ವಿಶೇಷಣ. ಅವನನ್ನ ಎಲ್ಲಿಯೂ ಅದನ್ನ ಕಾಣಿಸ್ತಿಲ್ಲ, ಅದು ಸಿಗ್ಲಿಲ್ಲ ಅವನಿಗೆ ಅಂತ. ಎಲ್ಲಿಯೂ ಅನ್ನೋದು, ಎನಿವೇರ್ ಅನ್ನೋದು ಇಲ್ಲಿ ಅಡ್ವರ್ಬ್ ಆಗುತ್ತೆ. Find the kind of adverb for the word underlined in the following sentence. She has already completed her task. Already ಅನ್ನೋದೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ 1 adverb of time. ಸಮಯವನ್ನು ಹೇಳುವಂತ ಒಂದು adverb. Fill in the blank with the correct degree of adjective. Mr. Das is dash than Mr. Gupta. ಸರಿಯಾದ ಉತ್ತರ ಆಪ್ಷನ್ 2 wealthier. ಕಂಪ್ಯಾರಿಟಿವ್ ಡಿಗ್ರಿ ಇದು. ಸೊ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ವೆಲ್ತ್, ವೆಲ್ದಿಯರ್, ವೆಲ್ದಿಯೆಸ್ಟ್ ಬರುತ್ತೆ. ಸೂಪರ್ಲೇಟಿವ್ ಡಿಗ್ರಿ ವೆಲ್ದಿಯೆಸ್ಟ್ ಬರುತ್ತೆ. ಸೊ ಮಿಸ್ಟರ್ ದಾಸ್ ಇಸ್ ವೆಲ್ದಿಯರ್ ದ್ಯಾನ್ ಮಿಸ್ಟರ್ ಗುಪ್ತಾ. Find the kind of adjective for the word underlined in the following sentence. Columbus was the first man to discover America. So ಇಲ್ಲಿ ಕೈಂಡ್ ಆಫ್ ಅಡ್ಜೆಕ್ಟಿವ್ ಅನ್ನು ಹೇಳ್ಬೇಕು. ಫಸ್ಟ್ ಮ್ಯಾನ್ ಅದು ಕೈಂಡ್ ಆಫ್ ಅಡ್ಜೆಕ್ಟಿವ್ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 adjective of number. Which one of the following is an example of present perfect tense? Right answer is option 4. I have never seen the Niagara Falls. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾವ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ವರ್ಬ್ ಬರುತ್ತೆ. ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಥರ್ಡ್ ಫಾರ್ಮ್ ಆಫ್ ವರ್ಬ್ ಬರುತ್ತೆ. ಇಲ್ಲಿ ನೋಡಿ, ಹ್ಯಾವ್ ಬಂದಿದೆ ಮತ್ತು ಸೀನ್ ಬಂದಿದೆ. Fill in the blank with appropriate determiners. He has very dash time to do her homework. Right answer is option 2 little. Very little. Fill in the blank with suitable model. The boys dash work hard if they want to win the competition. So the right answer is option 2 should. ಒಳಿತು ಅಂತ, ಒಳ್ಳೇದು ಅಂತ. ಶುಡ್ ಅನ್ನು ಸಾಮಾನ್ಯವಾಗಿ ನಾವು ಪಾಸಿಟಿವ್ ಕೆಲಸವನ್ನು ಮಾಡಬೇಕಾದ ಸಂದರ್ಭದಲ್ಲಿ ಬಳಸ್ತೀವಿ. ದ ಬಾಯ್ಸ್ ಶುಡ್ ವರ್ಕ್ ಹಾರ್ಡ್ ಇಫ್ ದೇ ವಾಂಟ್ ಟು ವಿನ್ ಇನ್ ದ ಕಾಂಪಿಟೇಷನ್. ಯೂಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಕ್ವಶನ್ 55-56. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನ ಬರೀರಿ ಅಂತ ಹೇಳ್ತಾರೆ. ಅಪೋಸಿಟ್ ಟು ಗ್ರೇಟ್ ಆರ್ ಸಡನ್ ಚಾರ್ಜ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಕನ್ಸರ್ವೇಟಿವ್. ಅ ಪರ್ಸನ್ ಹೂ ಡೆಸರ್ಟ್ ಹಿಸ್ ರಿಲಿಜನ್. ಡೆಸರ್ಟ್ಸ್ ಹಿಸ್ ರಿಲಿಜನ್. Right answer is option 1 apostate. Apostate. 57-58ನೇ ಪ್ರಶ್ನೆಗಳು. Fill in the blanks as per the subject verb agreement. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನಂತೆ ಬಿಟ್ಟ ಸ್ಥಳವನ್ನು ತುಂಬಿರಿ. Politics dash not good for everyone. Right answer is 1 politics are not good for everyone. Silver as well as cotton dash fallen in price. Right answer is option 3 has fallen. ನೋಡಿ, ಇದು
ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ. ಐವತ್ತೊಂಬತ್ತು 60 ಸಮಾನಾರ್ಥ ಪದವನ್ನು ಬರಿಬೇಕು. 59 ಮತ್ತು 60 ಸಿನೋನಿಮ್ಸ್. ಪ್ರಾಸ್ಪರಸ್ ಅಂದ್ರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಅಫ್ಲೂಯೆಂಟ್. ಮೆಜೆಸ್ಟಿಕ್ ಅಂದ್ರೆ ಏನು? ರೈಟ್ ಆನ್ಸರ್ ಇಸ್ ಗ್ರ್ಯಾಂಡ್. ಮೆಜೆಸ್ಟಿಕ್ ಅಂದ್ರೆ ಗ್ರ್ಯಾಂಡ್. 61 62 ಆಂಟೋನಿಮ್ಸ್ ಅಂದ್ರೆ ವಿರುದ್ಧ ಪದಗಳು. ಆಂಟೋನಿಮ್ ಅಂದ್ರೆ ವಿರುದ್ಧ ಪದ. ವಿರುದ್ಧ ಪದಗಳನ್ನು ಗುರುತಿಸಿ. ಸ್ಟಬರ್ನ್, ಇದಕ್ಕೆ ಅಪೋಸಿಟ್ ವರ್ಡ್ ಏನು? ಸ್ಟಬರ್ನ್. ಆಪ್ಷನ್ 4 ಫ್ಲೆಕ್ಸಿಬಲ್. ಲಿಯಾಬಿಲಿಟಿ. ಲಿಯಾಬಿಲಿಟಿ ಅಪೋಸಿಟ್ ವರ್ಡ್ ಇರ್ರೆಸ್ಪಾನ್ಸಿಬಿಲಿಟಿ. ಫೈಂಡ್ ದ ವರ್ಡ್ ವಿತ್ ಇನ್ಕರೆಕ್ಟ್ ಸ್ಪೆಲ್ಲಿಂಗ್. ತಪ್ಪಾಗಿರುವ ಸ್ಪೆಲ್ಲಿಂಗ್ ಯಾವುದು ಇದರಲ್ಲಿ? ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಕಂಡಮ್ನಬಲ್. ಕಂಡಮಬಲ್ ಇದು ತಪ್ಪಾಗಿದೆ. ಫಾರ್ ದ ವರ್ಡ್ ಜಂಬಲ್ಡ್ ಲೆಟರ್ಸ್, ಸರಿಯಾಗಿ ಫಾರ್ಮ್ ದ ವರ್ಡ್ ಜಂಬಲ್ಡ್ ಲೆಟರ್. ಹಿಂದೆ ಮುಂದೆ ಆಗಿರುವಂತಹ ಅಕ್ಷರಗಳನ್ನು ಜೋಡಿಸಿ ಸರಿಯಾದ ವರ್ಡ್ ಅನ್ನು ಮಾಡಿ. ಫಸ್ಟ್ ಒನ್ 64 ಏನಾಗಬೇಕು? ಕನ್ನಿಂಗ್ ಆಗಬೇಕು. ಕನ್ನಿಂಗ್. 65 ಆಪ್ಷನ್ 2 ಸ್ಟ್ರಿಂಗ್ಸಿ. ಸ್ಟ್ರಿಂಗ್ಸಿ ಆಗಬೇಕು. ಚೇಂಜ್ ದ ಡೈರೆಕ್ಟ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಒನ್. ಯು ಆರ್ ವೆರಿ ಕ್ಲೆವರ್. ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ, ಇದನ್ನ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಮೈನಿಶ್ ಟೋಲ್ಡ್ ಹರ್ ದಟ್ ಶಿ ವಾಸ್ ವೆರಿ ಕ್ಲೆವರ್. ಯು ಆರ್ ಇದೆಯಲ್ಲ, ಇಲ್ಲಿ ಯು ಇದ್ದಿದ್ದು ಶಿ ಆಯ್ತು, ಆರ್ ಇದು ವಾಸ್ ಆಯ್ತು. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಯ್ತು. ಚೇಂಜ್ ದ ಆಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಅ ಮ್ಯಾಡ್ ಮ್ಯಾನ್ ಬೀಟ್ ಚೈಲ್ಡ್. ಏನಾಗಬೇಕಿದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ದ ಚೈಲ್ಡ್ ವಾಸ್ ಬೀಟನ್ ಬೈ ಮ್ಯಾಡ್ ಮ್ಯಾನ್. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಆಗಿದೆ. PQRS ಅನ್ನು ಅರೇಂಜ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನು ಮಾಡಿ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಇಲ್ಲಿ QPASR ಆಗಬೇಕು. ಕ್ಯೂ ಮೊದಲಿಗೆ, ನಂತರ ಪಿ, ಆನಂತರ ಎಸ್ ಮತ್ತು ಕೊನೆಯಲ್ಲಿ ಆರ್. ನೋಡಿ ಏನಾಗಬೇಕು? ಆನ್ ರೀಚಿಂಗ್ ದ ಸ್ಟೇಷನ್ ದ ಫಸ್ಟ್ ಲುಕ್ಡ್ ಅರೌಂಡ್ ಅ ಕೂಲಿ. When she didn't find anyone, she lifted her luggage and walked down to the platform. Find the word that can't be formed using the letters of the given word. Recreation. So the right answer is option 4 refer ಅನ್ನೋದಿಲ್ಲ. Find the odd one out. ತಪ್ಪಾಗಿರೋ ಪದವನ್ನು ತೆಗೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಡಿಲೈಟ್ಫುಲ್. ತಪ್ಪಿಲ್ಲ. ಎಜುಕೇಶನ್, ಇನ್ಫಾರ್ಮೇಶನ್ ಡೆವಲಪ್ಮೆಂಟ್ ಎಲ್ಲ ಒಂದು ಗುಂಪಿಗೆ ಸೇರಿದ್ರೆ ಡಿಲೈಟ್ಫುಲ್ ಸೇರೋದಿಲ್ಲ. ಇದಿಷ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಪ್ರಮುಖ 35 ಪ್ರಶ್ನೆಗಳು. ಕಮ್ಯುನಿಕೇಶನ್ ಪೇಪರ್ನ ಥರ್ಡ್ ಪಾರ್ಟ್ ಅಲ್ಲಿ ಕಂಪ್ಯೂಟರ್ನ ನೋಡ್ತೀವಿ. ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ರೀತಿಯ ಪ್ರಶ್ನೆಗಳಿದಾವೆ, ಎರಡೂ ಭಾಷೆಯಲ್ಲಿದ್ದಾವೆ. ಕನ್ನಡದಲ್ಲಿ ನೋಡ್ತಾ ಹೋಗೋಣ, ಡೌಟ್ ಆದ್ರೆ ಇಂಗ್ಲಿಷಲ್ಲಿ ನೋಡಿ. ಈ ಕೆಳಗಿನ ಯಾವ ಸಂಪರ್ಕ ಸಾಧನವು ದತ್ತಾಂಶ ಮೂಲ ಸ್ಥಾನದಿಂದ ಸೇರಬೇಕಾದ ಸ್ಥಾನಕ್ಕೆ ಎರಡೂ ದಿಕ್ಕುಗಳಲ್ಲಿಯೂ ಏಕಕಾಲಕ್ಕೆ ಪ್ರಸರಿಸಲು ಸಮ್ಮತಿ ಕೊಡುತ್ತೆ? ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಫುಲ್ ಡ್ಯೂಪ್ಲೆಕ್ಸ್. ಮೊಬೈಲ್ನಲ್ಲಿರುವ ಸಿಮ್ ಇದರ ವಿಸ್ತೃತ ರೂಪ ಏನು? ಆಪ್ಷನ್ 2 ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಶನ್ ಮಾಡ್ಯೂಲ್. ನೆಟ್ವರ್ಕ್ ಡಾಟಾ ಪ್ಯಾಕ್ಗಳಲ್ಲಿ ಏಕಕಾಲಕ್ಕೆ ಪ್ರತಿ ಕಂಪ್ಯೂಟರ್ಗೆ ಪ್ರಸರಿಸುವ ವಿಧಾನವನ್ನು ಈ ರೀತಿ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಬ್ರಾಡ್ಕಾಸ್ಟಿಂಗ್. ಕೀಬೋರ್ಡ್ನಲ್ಲಿರುವ ಈ ಕೆಳಗಿನ ಯಾವ ಫಂಕ್ಷನ್ ಕೀಯನ್ನು ಬಳಸಿ ಸ್ಲೈಡ್ ಶೋ ನೋಡಬಹುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 F5 ಸ್ಲೈಡ್ ಶೋ. ಶಾರ್ಟ್ಕಟ್ ಕೀ ಇದು. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ನಲ್ಲಿರುವ ಗರಿಷ್ಠ ಝೂಮ್ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 4 400% ಝೂಮ್ ಮಾಡಬಹುದು. 400%. ಕೆಳಗಿನದಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಒರಾಕಲ್. ನೋಡಿ, ವಿಂಡೋಸ್ 2008, ಲೈನಕ್ಸ್ ಮತ್ತು ಯುನಿಕ್ಸ್ ಇವು ಆಪರೇಟಿಂಗ್ ಸಿಸ್ಟಮ್, ಬಟ್ ಒರಾಕಲ್ ಅಲ್ಲ. ಆ ಎಡಿಟರ್ನಲ್ಲಿ ಒಂದು ಸಿ ಪ್ರೋಗ್ರಾಮ್ ಟೈಪ್ ಮಾಡಿದ ಮೇಲೆ ಏನಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಬಿಫೋರ್ 1 ಆಫ್ಟರ್ 2.
ದೊಡ್ಡ ನೆಟ್ವರ್ಕ್ಗಳಿಗೆ ಡ್ಯಾಶ್ ಟೋಪೋಲಜಿಯನ್ನು ಬಳಸಲಾಗುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಸ್ಟಾರ್ ಅನ್ನು ಬಳಸಲಾಗುತ್ತೆ. ಡಿಜಿಟಲ್ ಸಿಗ್ನಲ್ಗಳನ್ನು ಅನ್ಲಾಕ್ ಸಿಗ್ನಲ್ಗಳಾಗಿ ಪರಿವರ್ತಿಸುವ ಒಂದು ನೆಟ್ವರ್ಕ್ ಡಿವೈಸ್ ಇದೆ, ಅದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಮೋಡೆಮ್. ಇದು ಡಿಜಿಟಲ್ ಸಿಗ್ನಲ್ ಅನ್ನು ಅನ್ಲಾಕ್ ಸಿಗ್ನಲ್ ಆಗಿ ಪರಿವರ್ತನೆ ಮಾಡುತ್ತೆ. ಫ್ಲೋ ಚಾರ್ಟ್ ಕೆಳಗಿನ ಯಾವುದನ್ನು ಸೂಚಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಆಲ್ಗಾರಿದಮ್ನ ರೇಖಾ ನಕ್ಷೆಯನ್ನು ಸೂಚಿಸುತ್ತೆ. ಡಯಾಗ್ರಾಮ್ ಅಂಡ್ ಆಫ್ ದಿ ಆಲ್ಗಾರಿದಮ್ ಸೂಚಿಸುತ್ತಿದೆ. ಸಿ ಕಂಪ್ಯೂಟರ್ ಭಾಷೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಡೆನಿಸ್ ರಿಚಿ. ದ ಪರ್ಸನ್ ಹೂ ಡೆವಲಪ್ಡ್ ಸಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಈಸ್ ಡೆನಿಸ್ ರಿಚಿ. ಹೈಬ್ರಿಡ್ ಕಂಪ್ಯೂಟರ್ ಈ ಕೆಳಗಿನ ಪ್ರಕ್ರಿಯೆಯನ್ನು ನಡೆಸುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 3, 1 ಮತ್ತು 2 ಎರಡೂ ಕೂಡ, ಅಂದರೆ ಡಿಜಿಟಲ್ ಡೇಟಾ ಮತ್ತು ಅನ್ಲಾಕ್ ಡೇಟಾ. ಆ ಹೈಬ್ರಿಡ್ ಕಂಪ್ಯೂಟರ್ ಪರ್ಫಾರ್ಮ್ಸ್ ದ ಫಾಲೋಯಿಂಗ್ ಪ್ರೊಸೆಸ್: ಡಿಜಿಟಲ್ ಡಾಟಾ ಆ್ಯಂಡ್ ಅನ್ಲಾಕ್ ಡಾಟಾ. ಫ್ಲೋ ಚಾರ್ಟ್ನಲ್ಲಿ ಡಿಸಿಷನ್ ತೆಗೆದುಕೊಳ್ಳಲು ಬಳಸುವ ಚಿಹ್ನೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಡೈಮಂಡ್ ಚಿಹ್ನೆ. ಸಿ ಲ್ಯಾಂಗ್ವೇಜ್ನಲ್ಲಿನ ಬೇಸಿಕ್ ಡಾಟಾ ಟೈಪ್ಗಳು ಏನಾಗಿರ್ತವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಎಲ್ಲವೂ ಕೂಡ. ಯಾವುದಾದ್ರು? ಇಂಟಿಜರ್, ಫ್ಲೋಟಿಂಗ್ ನಂಬರ್, ಕ್ಯಾರೆಕ್ಟರ್. 3.5ನ ಫ್ಲಾಫಿ ಡಿಸ್ಕ್ನಲ್ಲಿ ಶೇಖರಣಾ ಸಾಮರ್ಥ್ಯ ಎಷ್ಟಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3, 1.44 MB ಇರುತ್ತೆ. MS ಎಕ್ಸೆಲ್ ಸೆಲ್ನಲ್ಲಿರುವ ಟೆಕ್ಸ್ಟ್ ರ್ಯಾಪ್ ಮಾಡಲು ಉಪಯೋಗಿಸುವ ಕೀಗಳು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, Alt + Enter ಒತ್ತಿದ್ರೆ ಟೆಕ್ಸ್ಟ್ ರ್ಯಾಪ್ ಆಗುತ್ತೆ. MAN, ಮ್ಯಾನ್, ಇದರ ಮುಖ್ಯ ಗುಣಲಕ್ಷಣಗಳು ಏನು? ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನ್. ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಎಲ್ಲವೂ ಕೂಡ ಹೌದು. ನೋಡಿ ಯಾವುದಾದ್ರು? ಲೋಕಲ್ ಏರಿಯಾ ನೆಟ್ವರ್ಕ್ಗಿಂತ ಹೆಚ್ಚು ಪ್ರದೇಶದಲ್ಲಿ ವ್ಯಾಪಿಸಿರುತ್ತೆ. ಕಾರ್ಯವೇಗವು ಲ್ಯಾನ್ಗೆ ತುಂಬ ಹತ್ತಿರವಾಗಿರುತ್ತೆ. ಒಂದು ನಗರ ಪ್ರದೇಶದಲ್ಲಿ ಇಂಟರ್ ಕನೆಕ್ಷನ್ ಲ್ಯಾನ್ಗಳನ್ನು ಸ್ಥಾಪಿಸಲಾಗುತ್ತೆ. ಡ್ಯಾಶ್ ಎಂಬುದು ಸಿ ಪ್ರೋಗ್ರಾಮಿಂಗ್ ಡೆವಲಪ್ ಮಾಡುವಾಗ ಉಪಯೋಗಿಸುವ ಭಾಷೆಗಳಲ್ಲಿ ಒಂದು. ರೈಟ್ ಆನ್ಸರ್ ಇಸ್ ಆಪ್ಷನ್ 1, BCPL. The language used for developing C programming is BCPL. ಸಿ ಪ್ರೋಗ್ರಾಮಿಂಗ್ ಐಡೆಂಟಿಫೈಯರ್ಸ್ಗಳನ್ನು ಈ ರೀತಿ ಕರೀತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಮೇಲಿನ ಎಲ್ಲವೂ ಕೂಡ. ಪ್ರಶ್ನೆ ಏನು? ಐಡೆಂಟಿಫಿಕೇಶನ್ ಇನ್ ಸಿ ಪ್ರೋಗ್ರಾಮಿಂಗ್ ಆರ್ ನೇಮ್ಡ್ ಫಾರ್ ದ ಫಾಲೋಯಿಂಗ್: ವೇರಿಯೇಬಲ್ಸ್, ಅರೇಸ್ ಮತ್ತು ಫಂಕ್ಷನ್ಸ್. 16 ಬಿಟ್ ಕಂಪ್ಯೂಟರ್ನ ಇಂಟಿಗರ್ನ ರೇಂಜ್ ಎಷ್ಟಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2, -32,768ರಿಂದ 32,762ವರೆಗೆ ಇರುತ್ತೆ. CLI ಇದರ ವಿಸ್ತೃತ ರೂಪ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಕಮಾಂಡ್ ಲೈನ್ ಇಂಟರ್ಫೇಸ್. ನಿಮೋನಿಕ್ಸ್ ಅನ್ನು ಡ್ಯಾಶ್ ಲ್ಯಾಂಗ್ವೇಜ್ ಅಲ್ಲಿ ಉಪಯೋಗಿಸುತ್ತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಹೈ ಲೆವೆಲ್ ಲ್ಯಾಂಗ್ವೇಜ್. ಎನ್ಕೋಡಿಂಗ್ ಹಾಗೂ ಡಿಕೋಡಿಂಗ್ ಮೆಸೇಜ್ಗಳ ಟೆಕ್ನಿಕ್ ಅನ್ನ ಡ್ಯಾಶ್ ಅಂತ ಕರೀತಾರೆ. ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಕ್ರಿಪ್ಟೋಗ್ರಫಿ ಅಂತ ಕರೀತಾರೆ. ಈ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಕಡಿಮೆ ಪ್ರವೇಶ ಸಮಯ ಆಕ್ಸೆಸ್ ಟೈಮ್ ಅನ್ನು ಹೊಂದಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಕ್ಯಾಶ್ ಮೆಮೊರಿ. ಹೊಂದಿಸಿ ಬರೀರಿ, ಕ್ಲಿಪ್ ಬೋರ್ಡ್, ಪೇಸ್ಟ್, ಹುಡುಕು, ಬದಲಾಯಿಸು, ಕ್ಲಿಪ್ ಆರ್ಟ್. ಈ ಕಮಾಂಡ್ಗಳು ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳು. ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಕ್ಲಿಪ್ ಬೋರ್ಡ್ ನಕಲು ಮಾಡಿದ ಚಿತ್ರವನ್ನು ಅಥವಾ ಪಠ್ಯವನ್ನು ಹಿಡಿದಿಡುತ್ತೆ. ಪೇಸ್ಟ್ ಅಥವಾ ಅಂಟಿಸುವ ಆಯ್ಕೆ ಪ್ರೀವಿಯಸ್ ಸೆಷನ್ನ ಉಳಿಸ್ಕೊಳ್ಳೋದು. ಹುಡುಕು ಮತ್ತು ಬದಲಾಯಿಸು ಆಪ್ಷನ್ ಬಿ, ಪಠ್ಯ ತಿದ್ದುವಿಕೆಯ ಆಯ್ಕೆಗಳು. ಕ್ಲಿಪ್ ಆರ್ಟ್ ಆಪ್ಷನ್ ಸಿ, ಪ್ರತಿಬಿಂಬ. MS ವರ್ಡ್ನಲ್ಲಿ ಸ್ಪೆಲ್ ಚೆಕಿಂಗ್ ಆಗಿ ಯಾವ ಆಟೋಮೆಟಿಕ್ ಫಂಕ್ಷನ್ ಕೀಯನ್ನು ಬಳಸ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, F7. ಇಸ್ ಈಕ್ವಲ್ ಟು ರೌಂಡ್ 8.50 ಸೂತ್ರವು MS ಎಕ್ಸೆಲ್ ನೀಡುವ ಬೆಲೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 1, 9. MS ವರ್ಡ್ನಲ್ಲಿ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಇಷ್ಟಿರುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 1, 1.0 ಇರುತ್ತೆ. ಫಾರ್ಮ್ಯಾಟಿಂಗ್ ಟೂಲ್ ಬಾರ್ನಲ್ಲಿರುವ ಫಾಂಟ್ ಸೈಜ್ ಟೂಲ್ ಈ ಕೆಳಗಿನ ಅತ್ಯಂತ ಸಣ್ಣ ಮತ್ತು ದೊಡ್ಡ ಗಾತ್ರದ ಹೊಂದಿರುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 2, 8 ಮತ್ತು 72. ಏನಿದು ಫಾಂಟ್ ಸೈಜ್. MS ವರ್ಡ್ನಲ್ಲಿ ಟೆಕ್ಸ್ಟ್ ಅನ್ನು ಮಾರ್ಜಿನ್ ಒಳಗೆ ಇರಿಸಲು ಕೆಳಗಿನ ಯಾವ ಅಲೈನ್ಮೆಂಟ್ ಆಯ್ಕೆ ಇರುವುದಿಲ್ಲ?
ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಅಲೈನ್ ಸೆಂಟರ್ ಇರೋದಿಲ್ಲ. ಸಾರಿ, ಅಲೈನ್ ಬಾಟಮ್ ಇರಲ್ಲ. ಲೆಫ್ಟ್ ಟು ರೈಟ್ ಟು ಸೆಂಟರ್ ಇರುತ್ತೆ, ಬಾಟಮ್ ಇರಲ್ಲ. ಸ್ನೇಹಿತರೆ, ಇದಾಗಿತ್ತು VAO ಪರೀಕ್ಷೆಯ ಕಮ್ಯುನಿಕೇಶನ್ ಪೇಪರ್ 2ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಒಳಗೊಂಡ ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ಒಳಗೊಂಡ ಒಂದು ಮಾಡೆಲ್ ಕ್ವಶನ್ ಪೇಪರ್. ಈ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಬೇಕಾದರೆ ಇನ್ನಷ್ಟು ಮಾಡೆಲ್ ಪೇಪರ್ಗಳನ್ನು ನಿಮ್ಮ ಪರೀಕ್ಷೆ ಒಳಗೆ ನಾವು ಒದಗಿಸ್ತೀವಿ. ಎಷ್ಟು ಮಾಡೆಲ್ ಪೇಪರ್ ಬೇಕು ಎನ್ನುವ ಅಂಶವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.